ಅಲ್ಲಿಗೆ ಹೋಗ್ತೀರಿ, ಇಲ್ಲಿ ಈ ತರದ್ದು ಇನ್ನೇನಾದ್ರೂ ಮಾಡ್ತೀರಾ? ಫೋಟೋ ಶೂಟ್ ಮಾಡೋದಾಗ್ಲಿ, ಡ್ರೋನ್ ಹಾರಿಸೋದಾಗ್ಲಿ ಅದನ್ನೆಲ್ಲ ಮಾಡ್ತೀರಾ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಯಾರಿಗೂ. ಇನ್ನೊಂದೇನಾಗಿದೆ, ಸಕಲೇಶಪುರ ತಾಲೂಕಲ್ಲಿ ಇದು ತುಂಬಾ ಹಳೆಯ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ ಇದು. ಇದ್ರ ಮೇಲೆ ಡ್ರೋನ್ ಹಾರಿಸೋದಾಗ್ಲಿ, ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಂಗೇನೆ ಇಲ್ಲ. ಮೊದಲನೇದಾಗಿ ನಂಗೆ ಇಲ್ಲಿ ಯಾರಾದ್ರೂ ಬಂದು ಶೂಟ್ ಮಾಡಿ ಯಾರಾದ್ರೂ ಫೋನ್ ಮಾಡಿದ್ರೆ ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಬಟ್ರೆ ಅವ್ರು ನನ್ನ ಕಡೆಯವರು ಬಿಟ್ಬಿಡಿ, ನಾನೇನ್ ಮಾಡ್ಲಿ, ನಾನು SP ಕಡೆಯವರು ಬಿಟ್ಬಿಡಿ. ಇನ್ನೊಂದೇನಾಯ್ತು, ಸದ್ಯದಲ್ಲಿ ಒಂದು 2ನೇ ವರ್ಷದಲ್ಲಿ ಇನ್ನೊಂದು ಗೇಟಿಗೆ ಬೀಗ ಹಾಕ್ಬಿಟ್ರೆ ಯಾರು ಬರೋದೇ ಬೇಡ ಅಂತ. ಯಾರೋ DC-ಗೆ ಅವರ ಸ್ಟಾಫ್ ಯಾರೋ ಬಂದಿದ್ದಾರೆ, ಬೆಂಗಳೂರಿಂದ ಯಾರೋ DC-ಗೆ ಫೋನ್ ಮಾಡಿಸಿದ್ದಾರೆ, ಗೇಟ್ ಬಾಗಿಲು ತೆಗಿಸಿ ಅಂತ. ಇಲ್ಲ, ನಾನು ಈ ರೀತಿ ಸಮಸ್ಯೆ ಇದೆ, ತೆಗೆಯೋದಿಲ್ಲ ಅಂತ ಆಯ್ತು. ನಿಮ್ಮ ತಂದೆ ಕಾಲದ ಅಂದ್ರೆ ತಂದೆ ಕಾಲದ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪನ ಕಾಲದ ದೇವಸ್ಥಾನ ನಿಮ್ಮ ಅಪ್ಪಂದ ಅಂತ ಕೇಳಿದ್ರು. ಈ ದೇವಸ್ಥಾನಕ್ಕೋಸ್ಕರ ನನ್ನ 4 ಜನರೇಷನ್ ಇಂದ ಕಲ್ಲು ಮಣ್ಣು ಹೊತ್ತು ಜಾಗವು ನೀರು ನೆರಳು ಇಲ್ಲದಿಂದ ದಿನಗಳಲ್ಲಿ ನಾವಿಲ್ಲಿ ಪೂಜೆ ಮಾಡಿದ್ದೀವಿ. ಇದ್ರ ಬಾಧೆ ಏನು ಒಳ್ಳೇದೇನು ಅಂತ ನಮಗ್ ಗೊತ್ತಿದೆ. ಈಗ ಎಲ್ರಿಗೂ ನಿಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದಲ್ಲ. ಈ ತರದ್ದು ಇದ್ದಂಗೆ ಮನ್ಸಿಗೆ ಜಾಸ್ತಿ ನೋವಾಗುತ್ತೆ. ಇದನ್ನ ನಾವು ಮೊನ್ನೆ ಕೇಳಿದ್ದು ಬಿಟ್ರೆ ಬೇರೆ ಇನ್ನೇನೂ ಆಗ್ಲಿಲ್ಲ. ಮೊನ್ನೆ ನಾನೇನ್ ಮಾಡಿದೆ, ಬೀಗ ಹಾಕೊಂಡು ಹೊರಟೋದೆ. ಪ್ರಶಾಂತ್ ಮತ್ತೆ ಅವರ ಇನ್ನೊಬ್ರು ಬಂದಿದ್ರು, ಅವ್ರು ಹೇಳಿದ್ರು, ಭಟ್ರು ಇವಾಗ ತಾನೇ ಬೈದು ಹೋಗಿದ್ದಾರೆ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು, ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಕೇಳಿದ್ರು. ಅದು ಕೇಳಿದ್ದು ಒಂದೇ ಮಾತು, ಅವ್ರು ಬಂದಿದ್ದು ಬಾಯಿಗೆ ಬಂದು ಮಾತಾಡಿದ್ದು ಬೈದಿದ್ದು ಅಷ್ಟಾಗತಿ. ನಾನು ಪೂಜೆ ಮಾಡ್ಕೊಂಡು ನಾನು ಹೋಗಿದ್ದೆ. ಯಾಕೆ ರಾಮನವಮಿ ಇರೋದ್ರಿಂದ ನನಗೆ ನಂದೇ ಆದೊಂದು ಸ್ವಲ್ಪ ಇದಿದೆ, ಮನೇಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದಿದೆ. ಹಾಗಾಗಿ ನಾನು ಹೋದೆ. ಮೊನ್ನೆ ಆಗಿದ್ದು ವಿಷಯ ಸಣ್ಣ ವಿಷಯ, ಬಂದಿದ್ದೆಲ್ಲ ಹೊರಗಡೆಯಿಂದ ಬಂದು ಈ ಊರಿನವ್ರ ಮೇಲೆ ದೌರ್ಜನ್ಯ ಮಾಡೋದು ಅಂತ ಹೇಳಿದ್ರು ಏನು ತೊಂದರೆ ಇಲ್ಲ, ಏನು ತಪ್ಪೇನಿಲ್ಲ. ಹೌದು, ಕಾಲಿಟ್ಕೊಂಡಿದ್ದಾಗಲೇ ನಾನು ಅವ್ರಿಗೆ ಬೈದಿದ್ದು, ಇದು ದೇವಸ್ಥಾನ ಇದು ಅಂತ ಹೇಳಿ ಬೈದಿರೋದು. ಅದ್ರಲ್ಲಿ ತಪ್ಪೇನಿದೆ? ಸಾರ್ವಜನಿಕವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾವು ಮಾತಾಡಿದ್ರೆ ತಪ್ಪೇನಿದೆ? ಎರಡನೇದಾಗಿ, ಇಲ್ಲಿ ತೀರ್ಥ ಪ್ರಸಾದ ತಗೊಂಡು ಒಂದು 5-10 ನಿಮಿಷ ಸಾಮಾನ್ಯ ಇಲ್ಲಿ ಬರುವಂಥ ಎಲ್ಲರೂ ಕೂಡ ಎಲ್ಲ ದಿನಗಳು ನಾನು ಲಭ್ಯ ಇರ್ತೀನಿ.